ತಾಲೂಕಿನ ಕೊಂಕಲ್ ಗ್ರಾಮದಲ್ಲಿ ಇದು ಕುಂಬಾರವಾಣಿ. ಈ ಕುಂಬಾರವಾಣಿಯಲ್ಲಿ ಅಯ್ಯಪ್ಪ, ಅಂಜಪ್ಪ, ಲಕ್ಷ್ಮಿ ಇವರೆಲ್ಲರೂ ತಮ್ಮ ಕುಲವೃತ್ತಿಯನ್ನು ಸಾಗಿಸುತ್ತಾ ಪುರಾತನ ಕಾಲದಿಂದ ಮಡಿಕೆಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ಈ ಮಡಿಕೆಯಲ್ಲಿ ಊಟ ಮಾಡಿದಂಥ ಪದಾರ್ಥದ ರುಚಿ ಈಗ ನಾವು ಏನು ಸ್ಟೀಲ್ ತಾಟಿನಲ್ಲಾಗಲಿ ಜಿಲೇಟಿ ತಾಟಿನಲ್ಲಾಗಲಿ ಎಷ್ಟು ರುಚಿಕರವಾದ ಪದಾರ್ಥಗಳನ್ನು ಮಾಡಿದರೂ ಅದು ನಮಗೆ ರುಚಿ ಕಾಣುವುದಿಲ್ಲ. ಮಣ್ಣಿನ ಪಾತ್ರೆಯಲ್ಲಿ ಪರಾಣಿಯಲ್ಲಿ ಊಟ ಮಾಡ್ತಿದ್ದೇವೆ ಪುರಾತನ ಕಾಲದಲ್ಲಿ. ಆ ಮಣ್ಣಿನ ಪಾತ್ರೆಯಲ್ಲಿ ರಸಗೊಬ್ಬರ ನಾವು ಒಂದು ತಿಪ್ಪೆಕೊಣೆಯಲ್ಲಿ ಹಾಕಿ ಆ ಕಸವನ್ನು ನಾವು ಹೊಲದಲ್ಲಿ ಚೆಲ್ಲಿದಾಗ ಆ ರಸ ಪದಾರ್ಥವನ್ನು ಹೀರಿಕೊಂಡು ತನ್ನ ಒಂದು ಸಾರಾಂಶವನ್ನು ಈ ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡಿದರೆ ಬಹಳ ರುಚಿಕರವಾದ ಅಂಥ ಊಟವನ್ನು ಸಿಗ್ತಿತ್ತು. ಈಗಿನ ಕಾಲದಲ್ಲಿ ಅಂಥ ಪದಾರ್ಥದ ರುಚಿಗಳು ಸಿಗೋದಿಲ್ಲ. ಮಣ್ಣಿನ ಪಾತ್ರೆಗೆ ಎಷ್ಟು ಬೆಲೆ ಇರ್ತದೋ ಅಷ್ಟು ಬೆಲೆ ಈಗ ಇಲ್ಲ. ಯಾಕಂತಂದರೆ ಮಣ್ಣಿನ ಪಾತ್ರೆಯಲ್ಲಿ ಈ ರಸಗೊಬ್ಬರಗಳ ಪದಾರ್ಥಗಳನ್ನು ಹೀರಿಕೊಂಡು ಮಣ್ಣಿನ ಪಾತ್ರೆಯಲ್ಲಿ ನಾವು ಊಟ ಮಾಡಿದರೆ ಮಹತ್ವದ ಬೆಲೆ ಇತ್ತು. ಆದ ಕಾರಣ ಈ ಒಂದು ಮಣ್ಣಿನ ಮಡಿಕೆಯಲ್ಲಿ ಈಗ ಬೇಸಿಗೆಯಲ್ಲಿ ತಂಪಾದ ನೀರನ್ನು ಕುಡಿಯಬೇಕಾದರೆ ಬಹಳ ರುಚಿ ನಮಗೆ ಆರೋಗ್ಯಕರವಾದಂಥ ಪದಾರ್ಥಗಳು ಸಿಗುತ್ತವೆ. ಈಗ ಇದೆಲ್ಲ ಬಿಟ್ಟು ಒಂದು ಸ್ಟೀಲ್ನಲ್ಲಿ ಬೇಸಿಗೆಯಲ್ಲಿ ಉಪಯೋಗಿಸ್ತಾರೆ. ಅದು ಸಾರಾಂಶ ಒಂದು ಮತ್ತು ನೆಗಡಿ ಉತ್ಪತ್ತಿ, ಬೇರೆ ಒಂದು ರೋಗ ಉತ್ಪತ್ತಿ ಆಗ್ತದೆ. ಯಾಕಂತಂದರೆ ಈ ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿದ್ರೆ ಶುದ್ಧವಾದ ನೀರು ದೇಹಕ್ಕೆ ಮಹತ್ವವಾದ ಒಂದು ಆರೋಗ್ಯಕರವಾದ ತಂಪಿನ ಪದಾರ್ಥವನ್ನು ನಮಗೆ ಶೇಖರಣೆಯಾಗಿ ಪ್ರಕೃತಿಗೆ ಒಂದು ಆರೋಗ್ಯವಾದಂಥ ಸಮಯ ಸಿಗುತ್ತದೆ. ಇಂಥ ಸಮಯಗಳು ನಮಗೆ ಸಿಗಲಾರದೆ ಈಗ ಜನರೇಷನ್ ಬದಲಾಗಿ ಕಳಿಸಿ ಈಗ ಮಣ್ಣಿನ ಪಾತ್ರೆ ಬಿಟ್ಟು ಕಳಿಸಿ ಆ ಒಂದು ಸ್ಟೀಲಿನಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ನೀರು ಕುಡಿಯಲಿಕ್ಕೆ ಇದು ಮಾಡ್ತಾರೆ. ಇದು ನಮಗೆ ಆರೋಗ್ಯಕರವಾದ ಸುದ್ದಿ ಅಲ್ಲ ಅಂತೇಳಿ ನಾವು ಈ ಒಂದು ಸಾಮಾನ್ಯ ಜನರಿಗೆ ಈ ಒಂದು ವರದಿ ಮೂಡಿಸಬೇಕು. ಎಲ್ಲರಿಗೆ ಈ ಮಣ್ಣಿನ ಪಾತ್ರದ ಮಹತ್ವ ಏನೆಂಬುದು ತಿಳಿಸಬೇಕು. ಮತ್ತು ಸಾರ್ವಜನಿಕರು ಈಗ ಮುಖ್ಯವಾಗಿ ಹೇಳಬೇಕಾದ್ರೆ ಬಡವರ ಫ್ರೆಂಡ್ಸು ಈ ಮಡಿಕೆ ಅಂತಂದು ನಾವು ಹೇಳಬೇಕಾಗ್ತದೆ. ಏಕೆಂದರೆ ಬಡವರಿಗೆ ಎಲ್ಲರಿಗೂ ಅನುಕೂಲವಾದಂಥ ಮಡಿಕೆ ಇದು. ಇಂಥ ಮಡಿಕೆಯನ್ನು ಬಿಟ್ಟು ಬೇರೆ ಪದಾರ್ಥಗಳಲ್ಲಿ ನೀರು ಕುಡಿಯೋದು, ಶುದ್ಧ ನೀರು ನಮಗೆ ಆರೋಗ್ಯಕ್ಕೆ ಹಾನಿಕರವಾದ ಪದಾರ್ಥಗಳ ಉತ್ಪತ್ತಿ ಆಗ್ತವೆ ಹೊರತು ಈ ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿದರೆ ನಮಗೆ ಎಷ್ಟು ಆರೋಗ್ಯ ಸಿಗ್ತದೆ ಎಂಬುದು ಈ ಸಾಮಾನ್ಯ ಜನರಿಗೆ ಅದರ ಮಾಹಿತಿ ಗೊತ್ತಿಲ್ಲ. ಈ ಮಾಹಿತಿಯನ್ನು ಎಲ್ಲರಿಗೆ ಮನದಟ್ಟವಾಗಿ ಮೂಡಿಸುವಂತೆ ಈ ಒಂದು ಕುಂಬಾರ ಗಡಿಗೆಯಲ್ಲಿ ಮಡಿಕೆಯಲ್ಲಿ ಊಟ ಮಾಡುವುದು, ನೀರು ಕುಡಿಯುವುದು, ಈ ಶುದ್ಧವಾದ ನಮಗೆ ಆರೋಗ್ಯ ಸಿಗುತ್ತದೆ ಅಂತ ಅನ್ನೋದು ನಮಗೆ ಬಹಳ ತಿಳಿದು ಬಂದಿದೆ. ಈ ಮಡಿಕೆಯ ಮಹತ್ವದ ಎಲ್ಲರಿಗೂ ವರದಿ ಮೂಡಿಸಬೇಕಾಗಿ ಈ ಕೊಂಕಲ್ ಗ್ರಾಮದಲ್ಲಿ ಡಿ ನಾರಾಯಣ ಇವರ ಮುಖಾಂತರ ಈ ವರದಿಯಲ್ಲಿ ಎಲ್ಲರಿಗೂ ಇದು ವರದಿ ಮೂಡಿಸಬೇಕಾಗಿ ನಮ್ಗೆ ಬೇಡಿಕೆ ಆಗಿರ್ತದೆ. ನಮ್ಮ ಊರು ಗ್ರಾಮ ಕೊಂಕಲ್, ತಾಲೂಕು ಗುರ್ಮಿಟ್ಕಲ್, ಯಾದಗಿರಿ. ನಾವು ಗಡಿಗೆ ಮಾಡ್ತೇವೆ. ನಮ್ಮ ಗಡಿಗೆದಾಗ ಹಿಂದಿನ ಕಾಲದಲ್ಲಿ ಇದರದಾಗ ಊಟ ಮಾಡ್ತಿದ್ದೇವೆ. ನಿಮ್ಮ ಆರೋಗ್ಯವಾಗಿ ನೀವು ಪಾತ್ರೆದಾಗ ಮಾಡಿದ್ರೆ ಊಟ ಬೇರೆ ಇರ್ತದೆ, ನಮ್ಮ ಮಣ್ಣಿನ ಗಡಿಗಿನಾಗ ಮಾಡಿದ್ದು ಊಟ ಬೇರೆ ಇರ್ತದೆ. ರುಚಿವಾಗಿ ನಾವು ನಮ್ಮದು ಕೊಂಕಾಲ. ನಮ್ಮ ಹೆಸರು ಲಕ್ಷ್ಮಿ, ನಾವು ಕುಂಬಾರು. ಇವು ಗಡಿಗೆಗೆ ಊಟ ಮಾಡಿದ್ರೆ ಸರಿಯಾಗಿರ್ತದೆ. ಗಂಗಳದಲ್ಲಿ ಊಟ ಮಾಡಿದ್ರೆ ಚೆನ್ನಾಗಿರೋಂಗಿಲ್ಲ. ಆಗಿನ ಕಾಲದಂಗೆಲ್ಲ ಇದು ಕಾಲದಾಗ ಬರೀ ರಬ್ಬಲ್ ಗಡಿಗೆ, ರಬ್ಬಲ್ ಕೊಡಗಳು, ಆ ಕೊಡದಾಗ ನೀರು ಕುಡಿದ್ರೆ ಗರಿಮೆ ಇರ್ತದೆ, ವಾಸನೆ ಬರ್ತದೆ. ರಬ್ಬಲ್ ಗಡಿಗೆಗ ಕುಡಿದ್ರೆ ಇದ್ರಾಗ ಕುಡಿಬೇಕು, ಬಿಂದಿಗೆಗ ತುಂಬ್ಕೊಂಡು ಕುಡಿದ್ರೆ ಸರಿಯಾಗಿರ್ತದೆ. ಮಣ್ಣಿನ ಬಿಂದಿಗೆ ಕುಡಿದ್ರೆ ಸರಿಯಾಗಿರ್ತದೆ. ಊಟ ಮಾಡಿದ್ರೆ ಊಟ ಮಾಡಿದ್ರೆ ಪರಾಣದಾಗ ಊಟ ಮಾಡಿದ್ರೆ ಚೆನ್ನಾಗಿರ್ತದೆ. ಇದು ಗಡಿಗೆ ಮಾಡ್ಲಕತ್ತಿರಲ್ಲಮ್ಮ, ಇದು ನಿಮ್ಮದು ವಂಶ ಪರಂಪರವಾಗಿ ಬಂದಿರ್ತಕ್ಕಂಥದ್ದು ಅಂದರೆ ವರ್ಷ ಯಾವಾಗಲೂ ಮಾಡ್ತೀರಾ? ಭೂಮಿ ಹುಟ್ಟಿಲಿಂತ. ಹೌದಾ? ಇದು ಭೂಮಿ ಯಾವಾಗ ಹುಟ್ಟದ ಅವಾಗಲಿಂತ ಗಡಿಗೆ. ನಿಮ್ಮ ಹೆಸರು? ಅಯ್ಯಪ್ಪ. ನಿಮ್ಮ ಹೆಸರು ರೀ? ಅಂಜಪ್ಪ. ಇದು ಗಡಿಗೆ ನೀವು ಎಷ್ಟು ಬೆಲೆಗೆ ಕೊಡ್ತೀರಮ್ಮ? ದುಡ್ಡು ಎಷ್ಟು ತಗೋತೀರ? 10-20 ರೂಪಾಯಿ ಅಂತ. ಹೌದಾ? ಒಂದು 20 ರೂಪಾಯಿ. ನೀವು ಇಲ್ಲೇ ಮನೆಗೆ
ಇಲ್ಲೇ ಮನೆಯಲ್ಲಿ ಮನೆಗೆ ಬಂದು ತೊಗೊಂಡು ಹೋಗ್ತಾರ ನೀವು ಆ ಅಂಗಡಿಗಳಿಗೆ ಸಂತೆ ಆಗ್ತಾವಲ್ಲ ವಾರ ವಾರ ಆಯಾ ಊರಿಗೆ ಏನಿಲ್ಲ ಒಯ್ತೀರ ನೀವು ಏನಿಲ್ಲ. ಇಲ್ಲೇ ನಿಮ್ಮ ಮನೆಗೆ ಬಂದೇ ಒಯ್ತಾರೆ ನಮ್ಮ ಮನೆಗೆ ಬಂದೇ ಹೋಗ್ತಾರೆ ಊರ ಮಂದಿ. ಮಣ್ಣು ಎಲ್ಲಿ ತರ್ತೀರಿ ಕೆಲ್ಸತಿ ಎಲ್ಲಿ ಸತ್ತಿ ಕೆರೆಯಾಗ ತಗೊಂಡು ಅಲ್ಲಿ ಖರೀದಿ ತೊಗೊಬರ್ತೀವಿ. ಖರೀದು ತೊಗೊಂಬರ್ತೀರಿ ಕೆರೆಗೆ ನಿಮ್ಗೆ ಖರೀದು ಕೊಡ್ತಾರೆ ಅಲ್ಲಿ ಖರೀದಿ ತೊಗೊಬರ್ತೀವಿ. ಮಕ್ಕಳು ಶಾಲೆಗೆ ಹೋಗ್ತಾರೆ ಮಕ್ಕಳು ಸಾಲಿಗೆ ಹೋಗ್ಬೇಕು ಶಾಲೆ ಸರಿಯಾಗಿ ಕಲಿಸ್ಬೇಕು ಕಲಿಸ್ತೀವಿ.